ವಿಡಿಯೋ ಒಂದು 5 ನಿಮಿಷ 10 ನಿಮಿಷ ತಗೊಂಬೋದು. 8 ಅವರು ಕೆಲಸ ಮಾಡಿದ್ದು ವಿಡಿಯೋ ತಗೊಂಡ್ರೆ ಯಾರು ತಗೊಳಕ್ಕಾಗುತ್ತೆ? ಒಬ್ಬ ವಾಟರ್ ಮ್ಯಾನು 10 ಇರ್ತಿದ್ದೆ, 8 ಅವರು ಏನು ಇಟ್ಕೊಂಡಿರೋಕ್ಕಾಗುತ್ತಾ JCB ಕೆಲಸ ಮಾಡೋದನ್ನ? ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅಕ್ರಮ ನಡೆದಿದೆ, ಹಗರಣವಾಗಿದೆ ಎಂಬ ಸುದ್ದಿ ಮಾಲೂರು ತಾಲೂಕಿನಾದ್ಯಂತ ಹಬ್ಬಿತ್ತು. ಆದರೆ ಅದೆಲ್ಲ ಸುಳ್ಳು ಎಂಬುದನ್ನು ಸಾಕ್ಷಿ ಸಮೇತ ವಿವರಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ PS ವಿನಯಗೌಡ. ಹೌದು, ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಕೀಲ BN ಪ್ರಶಾಂತ್ ಅವರು ಮಾಡಿರುವ ಕಾಮಗಾರಿಗಳ ಬಿಲ್ಗಳನ್ನು PDOಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬ ಆರೋಪಕ್ಕೆ ತಕ್ಕ ಉತ್ತರವನ್ನ ನೀಡಿದ್ರು. ಇಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಸದಸ್ಯರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ನಾನು ಬಂದ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಜೊತೆಗೆ ಎಲ್ಲ ಸದಸ್ಯರು ಸಹ ಅವರವರ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದು, ಯಾರೂ ಸಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ. ಕಾಮಗಾರಿಗಳ ಪರಿಶೀಲನೆ ಮಾಡುವುದಾದರೆ ಮಾಡಲಿ, ನಮ್ಮದೇನೂ ಅಭ್ಯಂತರವಿಲ್ಲ ಅಂತ ಹೇಳಿದರು. ಇನ್ನು ನಾವು ಮಾಡಿದ ಕೆಲಸಕ್ಕೆ 2 ಬಿಲ್ ಎಲ್ಲಿಯೂ ಮಾಡಿಲ್ಲ. ಪಂಪ್ ಹಾಗೂ ಮೋಟಾರು ರಿಪೇರಿ ಕೆಲಸ ಮಾಡಿದ್ದಕ್ಕೆ ಒಂದೊಂದೇ ಬಿಲ್ ಇದೆ ಎನ್ನುತ್ತಾ ಕೆಲಸ ಮಾಡಿರುವ ಫೋಟೋಗಳನ್ನು ತೋರಿಸಿದ್ರು. ಜೊತೆಗೆ ವರ್ಷಕ್ಕೆ 9 ಕೋಟಿ ಹಣ ಸಂಗ್ರಹವಾಗುತ್ತಿದೆ ಎಂಬ ಆರೋಪವು ಸುಳ್ಳು. ನಮಗೆ ಬರಬೇಕಾದ ಕಂದಾಯದ ಹಣ ಒಟ್ಟು 4 ಕೋಟಿಯ 78 ಲಕ್ಷ. ಆದರೆ ಕಲೆಕ್ಟ್ ಆಗಿರೋದು 3 ಕೋಟಿ 12 ಲಕ್ಷ. ಇನ್ನು 1 ಕೋಟಿ 60 ಲಕ್ಷ ವಸೂಲಿಯಾಗಬೇಕಿದೆ. ನಾನು 6 ತಿಂಗಳ ಹಿಂದೆ ಅಧ್ಯಕ್ಷನಾದಾಗ ಬರಗಾಲವಿತ್ತು. ಆಗ ಚರಂಡಿ ರಿಪೇರಿ, ಬೋರ್ವೆಲ್ ರಿಪೇರಿ, ಪೈಪ್ಲೈನ್ ಕೆಲಸಗಳೆಲ್ಲವೂ ಆಗಿದ್ದು ಎಲ್ಲದಕ್ಕೂ ಒಂದೇ ಬಿಲ್ ಇಟ್ಟಿದ್ದೇವೆ. ನನ್ನ ಜೊತೆಗೆ ನಮ್ಮ 18 ಸದಸ್ಯರು ಸಹ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜನರ ಕಷ್ಟವನ್ನ, ಗ್ರಾಮದ ಸಮಸ್ಯೆಗಳನ್ನ ಗ್ರಾಮಗಳಿಗೆ ತೆರಳಿ ಜನರಿಂದ ತಿಳಿದುಕೊಂಡಿದ್ದಾರೆ. ಇಲ್ಲಿ BJP ಕಾಂಗ್ರೆಸ್ ಎರಡೂ ಇದ್ದು ನಾವು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ವಿನಯಗೌಡ ಅವರ ಜೊತೆಗೆ ಉಪಾಧ್ಯಕ್ಷೆ ಸರಸ್ವತಿ ಅಪ್ಪಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರಗೌಡ, ಸದಸ್ಯರಾದ P ರಮೇಶ್, ಮಾದನಹಟ್ಟಿ ನಾರಾಯಣಸ್ವಾಮಿ, ಜಯಶ್ರೀ, ಲಕ್ಷ್ಮೀಕಾಂತ, ಹರ್ಷಿಯಾ, ಮುಖಂಡರಾದ ಉಪವಾಸಪುರ ನಾರಾಯಣಪ್ಪ, KP ಮೋಹನ್ ಹಾಗೂ ಅರುಣ್ ಕುಮಾರ್ ಹಾಜರಿದ್ದರು. ಈ ವರ್ಷದ್ದು 2024-25ರಲ್ಲಿ 3 ಕೋಟಿ 12 ಲಕ್ಷ ಕಲೆಕ್ಷನ್ ಆಗಿದೆ. 1 ಕೋಟಿ 66 ಲಕ್ಷ ಬಾಕಿ ಇದೆ. ಎರಡು ಸೇರಿದ್ರೆ 4 ಕೋಟಿ 78 ಲಕ್ಷ ರೂಪಾಯಿ ಆಗುತ್ತೆ. ಮೊದಲಿಗೆ ಇವರು ಹೇಳಿರೋದ್ರಲ್ಲಿ ಪ್ರತಿ ಪಂಚಾಯತಿಗೆ ಪ್ರತಿ ವರ್ಷ 9 ಕೋಟಿ ಆದಾಯ ಇದೆ ಅಂದರೆ ಸತ್ಯಕ್ಕೆ ದೂರವಾದ ಮಾತಿದೆ. ಅದು 9 ಕೋಟಿ ಆದಾಯ ಇಲ್ಲ ನಮ್ಮ ಪಂಚಾಯತಿಗೆ. ನಮ್ಮ ಡಿಮ್ಯಾಂಡ್ ಇರೋದು ಬಂದರೆ 4 ಕೋಟಿ 78 ಲಕ್ಷ. ಇವಾಗ ನಾವು ಮೊದಲಿದ್ದು ಬಂದು 2 ಕೋಟಿ ಚಿಲ್ಲರೆ ಇತ್ತು. ಇವಾಗ ಹೊಸ್ದಾಗಿ ನಮ್ಮ ಸುರೇಶ್ ಬಾಬು ಅವರು PDO ಅವ್ರು ಬಂದಮೇಲೆ ಪ್ರತಿ ಫ್ಯಾಕ್ಟ್ರಿ ಓಡಾಡಿ ಹೊಸ್ದಾಗಿ ಫ್ಯಾಕ್ಟ್ರಿ ಮೆಜರ್ಮೆಂಟ್ಸ್ ಮಾಡ್ತಾಯಿದ್ರಿ. ಏನೋ ನಮ್ಮ ಸ್ಟಾಫ್ ಪ್ರತಿದಿನ ಫ್ಯಾಕ್ಟ್ರಿ, ಹಳ್ಳಿಗಳು ಆ ಥರ ಏನು ನಮ್ಮ ಪಂಚಾಯತಿಗೆ ರೆವಿನ್ಯೂ ಯಾವುದರಿಂದ ಬರಬೇಕು ಪ್ರತಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ರೆವಿನ್ಯೂ ರೈಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಂಚಾಯತಿಯವ್ರನ್ನ ಪ್ರಶಂಸೆ ಮಾಡ್ಕೊಂತೀನಿ. ನಾನು ಏನಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಪ್ರತಿಯೊಂದು ಬಿಲ್ಲು ಏನು ಹೇಳಿದ್ರೆ ಒಂದೇ ಬಿಲ್ನ ಒಂದು ಕಾಮಗಾರಿನ 2 ಸತಿ ಬಿಲ್ ಮಾಡಿದ್ರಿ ಅಂತ. ನೀವು ಮೊದಲು ನೋಡಬೇಕಂದ್ರೆ ಅವ್ರು ಹೇಳಿರೋದು ಪಂಪು ಮೋಟ್ರ್ ರಿಪೇರಿದು 1 ಸತಿಗೆ 2 ಬಿಲ್ ಆಗಿದೆ ಅಂತ. ಪ್ರತಿಯೊಂದು ಪಂಪು ಮೋಟ್ರ್ ರಿಪೇರಿದು ಫೋಟೋಸ್ ಸಮೇತ ಫೋಟೋಸ್ ಇದೆ ನಮ್ಮದು. ಈ ಥರ ಫೋಟೋಸ್ ಪ್ರತಿಯೊಂದು ಊರು ಎಲ್ಲಿ ಬೋರ್ ರಿಪೇರಿ ಇರುತ್ತೋ ಎಷ್ಟು ಲೆಂತ್ ಇಳಿಸಿದ್ದಾರೆ, ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಒಬ್ಬ ನಮ್ಮ ಪಂಚಾಯತಿ ಸ್ಟಾಫ್ ಹೋಗ್ಬಿಟ್ಟು ಫೋಟೋಸ್ ಇಟ್ಕೊಂಡು ಓಕೆ ರಿಪೇರಿ ಆಗಿದೆ ನೋಡಿ ಈ ಥರ ಫೈಲ್ ಮಾಡ್ತೀವಿ. ಇದು ಯಾವುದೇ ಥರ ಪಂಪು ಮೋಟ್ರದ್ದು ಏನಂದರೆ 6 ತಿಂಗಳಿಂದ ನಾನು ಅಧ್ಯಕ್ಷರಾದಾಗ ಬರಗಾಲ ಇತ್ತು. ನೀರುಗಳು ಊರುಗಳಲ್ಲಿ ಎಲ್ಲ ಬೋರುಗಳು ಸಮಸ್ಯೆ ಆಗಿದೆ. ಏನಂದರೆ ಎಲ್ಲ 900 ಅಡಿಕೆ ಒಂದು 1200 ಅಡಿಕೆ ಇಳಿಸ್ಬೇಕಾಯಿತು. ಅದ್ರ ಪೈಪ್ಗಳು ನಮ್ಮದು ಹೊಸ ಪೈಪ್ಗಳು ತಂದ್ರಿ. ಆಮೇಲೆ ಒಂದೊಂದು ಕಡೆ ಕಟ್ಟಿಂಗ್ಸ್ಗಳು ಇದಾಗಿಬಿಟ್ಟು ಮೋಟ್ರದ್ದು ಮಾಡ್ಸಂದ್ರದ್ದು ಎಕ್ಸಾಂಪಲ್ ಮಾಡ್ಸಂದ್ರದ್ದು ಹೇಳ್ಬೇಕಂದ್ರೆ ಕಟ್ಟಿಂಗ್ಸ್ ಯಾವುದೋ ಬೋರ್ ಹಾಕಿ ಕಟ್ಟಿಂಗ್ಸ್ ಜಾಮ್ ಆಗಿಬಿಟ್ಟು ಮೋಟ್ರೇ ನಮ್ಮದು ಪಂಪೇ ಆಚೆಗೆ ಬರಲ್ಲ. ಅದಕ್ಕೆ ಬೇರೆ ಬೋರ್ ಗಾಡಿ ತರಿಸ್ಬಿಟ್ಟು ಅದ್ರ ಹೊಸದಾಗಿ ಇದನ್ನ ಮೋಟ್ರ್ ನೆನೆಸಿದ್ದಾಯಿತು. ಅದೆಲ್ಲ 2000-3000 ಕೆಲಸ ಆಗಲ್ಲ, ನಿಮಗೂ ಗೊತ್ತದು. ಆಮೇಲೆ ಚರಂಡಿಗಳಿಗೆ ಬಿಲ್ ಮಾಡಿದ್ದಾರೆ ಅಂದ್ಬಿಟ್ಟು ಹೇಳಿದ್ದಾರೆ ಪಂಚಾಯತಿ PDO ಅವರು. ಚರಂಡಿಗಳಿಗೆ ಒಂದೊಂದು ಬಿಲ್ಗೆ 2 ಅಂತ. ಚರಂಡಿಗೆ ಪ್ಲ್ಯಾನಲ್ಲಿದೆ, ಪ್ಲ್ಯಾನಲ್ಲಿ ದುಡ್ಡು ಹಾಕಿದ್ದೀರಿ 70,000 ರೂಪಾಯಿ ಒಂದು ಹಳ್ಳಿಗೆ ಅಂದ್ಬಿಟ್ಟು. ಅದು ಹೋದ ಸತಿ ನಾನು ಅಧ್ಯಕ್ಷ ಆಗಿ ತಕ್ಷಣ ಫಸ್ಟ್ ಮಾಡಿಸಿದ್ದೆ. ಯಾಕಂದರೆ ಈ ಕಾಯಿಲೆಗಳು ಬರ್ತೈತೆ. ಯಾಕಂದರೆ ಬಿಸಿ, ನಾನು ಇದ್ದ ತಾಪಮಾನ ಬಿಸಿ ಇತ್ತು, ವೆದರ್ ಚೇಂಜ್ ಆಗ್ತದೆ, ಮಳೆ ಬರೋ ವೆದರ್ ಇತ್ತು. ಕ್ಲೀನ್ ಮಾಡ್ತೀನಿ ಅಂತ ಒಂದು ಸತಿ ಕ್ಲೀನ್ ಮಾಡ್ತೀನಿ. ಆಮೇಲೆ ZP-ಯಿಂದ ಈ ಡೆಂಗ್ಯೂ ಬಂದಿದ್ದಕ್ಕೆ ಇಮಿಡಿಯೇಟ್ ಕ್ಲೀನ್ ಮಾಡೋಕ್ಕೆಲ್ಲ ಇದನ್ನು ಚರಂಡಿಗಳು ಅಂದಾಗ ನಾವೇ ಪಂಚಾಯತಿಯಿಂದನೇ ಒಂದು ಟೆಂಡರ್ ಕಟ್ಟಿಬಿಟ್ಟು, ಟೆಂಡರ್ ಕಟ್ಟಿದ್ರೆ ಯಾರು ಬರೆದಿದ್ದಕ್ಕೆ ನಾವೇ ಒಂದು ಕಾಂಟ್ರಾಕ್ಟ್ ಇಟ್ಕೊಂಡು ಊರಿಗೆ ನಾವೇ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಊರಲ್ಲೂ ಈ ಥರ ನೀಟಾಗಿ ಆಗಿದೆಯಾ, ಜನಗಳ ಮಧ್ಯೆನೇ ಹೋಗ್ಬಿಟ್ಟು ನೀಟಾಗಿ ಮಾಡಿದಾರ ನಮ್ಮ ಪಂಚಾಯತಿ ಸ್ಟಾಫು ಅಂತ ಕೇಳಿ ಎಲ್ಲ ಊರುಗಳು ಬ್ಲೀಚಿಂಗ್ ಪೌಡ್ರ್ ಸಮೇತ ಹಾಕಿದ್ದೀರಿ. ಆಮೇಲೆ ಸ್ಪ್ರೇ ಮಾಡಿದ್ದೀರಿ ಇದನ್ನು ಸೊಳ್ಳೆಗಳಿಗೆ ಹೊಗೆಯೋದು.
ಅದೊಂದು. ಆಮೇಲೆ ಬೀದಿ ದೀಪಗಳದ್ದು ಹಗರಣಗಳಾಗ್ಬಿಟ್ಟಿದೆ ಅಂದರು. ಬೀದಿ ದೀಪಗಳು ಪ್ರತಿ ಕಂಬಕ್ಕೂ ನಾನು ನಂಬರ್ ಬಡಿಸಿದ್ದೀನಿ. GP ಎಕ್ಸಾಂಪಲ್ ನೆಸ್ಕೇರ್ ಅಂದರೆ NS 1, 2, 3 ಅಂತ ಯಾವ ಕಂಬದಲ್ಲಿ ಹೋಗಿರುತ್ತೋ ಲೈಟು, ಆ ಕಂಬದಲ್ಲಿ ಲೈಟ್ ಹಾಕೋ ಸಮೇತ ಆ ಲೈಟ್ ಹಾಕಿದ್ನ ಎಕ್ಸ್ಚೇಂಜ್ ನಮ್ಮ ಪಂಚಾಯತಿಗೆ ಬಂದು ಹೋಗಿದೆ ಲೈಟು, ಅದು ನಮ್ಮ ಪಂಚಾಯತಿಗೆ ಕೊಟ್ಟಿದ್ದಾರೆ. ಪಂಚಾಯತಿಯಲ್ಲಿ ಹೋಗಿದೆ ಅಂತ ಹೇಳಿದ್ಮೇಲೆ ನಮ್ಮ ಸ್ಟಾಫ್ ಹೋಗಿ ವಿಸಿಟ್ ಮಾಡ್ಕೊಂಡು ಆ ಮೆಂಬರ್ ಸಮೇತ ಸಿಗ್ನೇಚರ್ ಮಾಡಿಸ್ಕೊಂಡು ಬರ್ತಾರೆ. ಅದು ಫೋಟೋಸ್ ಇದೆ. ಅದಾದಮೇಲೆ ವಾಟರ್ ಫಿಲ್ಟ್ರದು ಪ್ರತಿಯೊಂದು ನಾನು ಏನಂದರೆ 2-3 ತಿಂಗಳಿಂದ ಈ ಕಾಯಿಲೆ ಜಾಸ್ತಿ ಇರೋದಕ್ಕೆ ಏನು ಮಾಡಿದ್ದೀನಿ ಅಂದರೆ ಪ್ರತಿ 15 ದಿನ ತಿಂಗಳಿಗೊಂದ್ಸತಿ ವಾಟರ್ ಫಿಲ್ಟರ್ ಸರ್ವಿಸ್ ಆಗಬೇಕು. ಅಲ್ಲ ವಾಟರ್, ಯಾಕಂದರೆ ಈ ಕಾಯಿಲೆ ಬರ್ತಾ ಇರೋದು ವಾಟರ್ ಫಿಲ್ಟರ್ ಸರ್ವಿಸ್ ಮಾಡಬೇಕು ಪಂಚಾಯತಿಯಿಂದಾನೆ. ನಮಗೆ ಅಲ್ಲ, ಒಂದು ನಿಮಿಷ, ನಮ್ಮ ಸದಸ್ಯರು ಹೇಳ್ತಾರೆ ಏನಿಗೆ ಮಾಡಬೇಕು ಅಂತ ಕೇಳ್ತಾರೆ. ಏನಾಗಿದೆ, ನಮ್ಗೆ ಆದಿಕ ಬಂದು ಪಂಚಾಯತಿಗೆ ವಾಟರ್ ಫಿಲ್ಟ್ರಿಂದ ಬರೋದು 5,000 6,000 ಅಷ್ಟೇ, ತಿಂಗಳಿಗೆ ಬರೋದಷ್ಟೇ. ನಾವು ಖರ್ಚು ಒಂದ್ಸತಿ ಸರ್ವಿಸ್ ಮಾಡಿದ್ರೆ 12,000 13,000 15,000 ಆಗುತ್ತೆ. ಒಂದೊಂದ್ಸತಿ ಬುಷ್ಗಳು ಹೋಗ್ತವೆ ಕೆಮಿಕಲ್ ನೀರು ಇದರಿಂದ ಫಿಲ್ಟರ್ಗಳು ಪ್ರಾಬ್ಲಮ್ ಬರ್ತಿದೆ. ಅವಾಗ ಏನಿದ್ರೆ ಫಸ್ಟ್ ನಮ್ಮ ಜನಗೆ ಆದ್ಯತೆ ಕೊಡಬೇಕು. ಅದರಿಂದ ಆದ್ಯತೆ ಕೊಟ್ಟಿದ್ದೀರಿ. ಎಲ್ಲ ಇಲ್ಲಿರೋ 18 ಜನ ಮೆಂಬರ್ಸಲ್ಲಿ 17 ಜನ ಮೆಂಬರು ಒಂದು ಸೈಡು ಏನಂದರೆ ಕಾಮಗಾರಿಕೆ ಆಗಿದೆ, ಪ್ರತಿಯೊಂದು ಊರಲ್ಲೂ ಆಗಿದೆ. ಒಬ್ಬನ ಬಿಟ್ಟು ಕಾಮಗಾರಿಕೆ ಹಾಕಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಇವತ್ತು ಪಕ್ಷಾತೀತವಾಗಿ 2 ಪಕ್ಷ ಇಲ್ಲಿ ಏನಂದರೆ ಒಂದು BJP ಇದೆ, ಕಾಂಗ್ರೆಸ್ ಇದೆ. ಆದ್ರೇನು ಇವತ್ತು BJP ಕಾಂಗ್ರೆಸ್ ಕೆಲಸ ಆಗ್ತಾ ಇದೆ, ಪಂಚಾಯತಿಯಲ್ಲಿ ಪೂರ್ವ ಕೆಲಸ ಆಗ್ತಾ ಇದೆ. ಇವಾಗ ಎಕ್ಸಾಂಪಲ್ ಒಂದು ತಗೋಬೇಕಾದ್ರೆ ನಾನು ಅಧ್ಯಕ್ಷನಾಗಲಿ, ಈ ಸ್ವತ್ತು ಆಂದೋಲನ ಪ್ರತಿಯೊಂದು ಚಾರಿಟಿ ವ್ಯವಸ್ಥೆ, ಕ್ಲೀನ್ ವ್ಯವಸ್ಥೆ ಆಗಲಿ, ಆಮೇಲೆ ಪ್ರತಿಯೊಂದು ಊರಿಗೂ ಐಮಾಸ್ಲೈಟ್ 2 ಐಮಾಸ್ಲೈಟ್ ನಮ್ಮ ಪಂಚಾಯತಿ ಹೊರಗಾಟುವಿಂದ ಅಂದರೆ ಮೀಟಿಂಗಲ್ಲಿ ಪ್ರತಿ ಮೆಂಬರ್ ಒಪ್ಕೊಂಡಿದ್ದಾರೆ. ನಾವು ಅಧ್ಯಕ್ಷರೇ ಡಿಸಿಷನ್ ತಗೊಂಡಿಲ್ಲ, 18 ಜನ ಮೆಂಬರ್ಸು ಒಪ್ಕೊಂಡ ಮೇಲೆ ಪ್ರತಿಯೊಂದು ಇದಕ್ಕೂ ಮುಂದೆ ಹೋಗ್ತಾ ಇರೋದು ನಾವು. ಅದು ಬಿಟ್ಟು ಒಂದೇ ಬಿಲ್ ನಾವು ಯಾವುದು ಮಾಡಿಲ್ಲ. ಅವ್ರು ಹೇಳೋದು JCP ವರ್ಕು 1 ಅವರ್ ಕರ್ಕೊಂಡು ಅಂತ. ಇವತ್ತು ಪಿಚ್ಕುಟ್ರಳ್ಳಿ ನಿಮಗೆ ಗೊತ್ತು, ಪಿಚ್ಕುಟ್ರಳ್ಳಿಗೆ JCP ಬರ್ಬೇಕಂದ್ರೆ ಹಿಂಗೆ ಬರಬೇಕು. ಮಾದನೇಟಿಗೆ JCP ಇದೆ ಕರೆಕ್ಟು, ಅಲ್ಲಿಂದ ಅರ್ಧ ಕಿಲೋಮೀಟರ್ ಮಾದನೇಟಿಗೆ ಬರ್ತಿದೆ. ಮಾದನೇಟಿಂದ ಪಿಚ್ಕುಟ್ರಳ್ಳಿಗೆ JCP ಬರಬೇಕಂದ್ರೆ 15 ಕಿಲೋಮೀಟರ್ ತಾಕೊಂಬರ್ಬೇಕು. ಇಲ್ಲ ಮಾಲೂರ್ನ ಬರಬೇಕಂದ್ರೆ 8 ಕಿಲೋಮೀಟರ್ ಬರಬೇಕು. 1 ಅವರ್ ಕೆಲಸಕ್ಕೆ ಯಾರು JCP ಬರ್ತಾನೆ ಮಾಲೂರಿಗೆ, ಇದು ಪಿಚ್ಕುಟ್ರಳ್ಳಿಗೆ. ಅವಾಗ ಏನು ಮಾಡ್ತೀರಂದ್ರೆ, ಅಣ್ಣ ನಮ್ಮೂರಲ್ಲಿ 3 ಅವರ್ 4 ಅವರ್ ಕೆಲಸ ಇದೆ ಅಂತ ಕರಿತೀರಿ. ಅವ್ರು JCP ಬರೋಕ್ಕೆ ಮೊದಲೇ ಹೇಳ್ತಾರೆ, ನೋಡಪ್ಪ ನಾವು ನಿಮ್ಮ ಊರಿಗೆ ಬಂದರೆ ನನಗೆ 2 ಅವರ್ 3 ಅವರ್ ಕೆಲಸ ಎಕ್ಸ್ಟ್ರಾ ಕೊಡಬೇಕು ಅಂತ. ಯಾಕಂದರೆ ಅವ್ರು ಬರಬೇಕಂದ್ರೆ 30, 20, 15 ಸ್ಪೀಡಲ್ಲಿ ಬರ್ತಾರೆ. ಅವ್ರಿಗೂ ಡೀಸೆಲ್ ಖರ್ಚು 8 ಕಿಲೋಮೀಟರ್ ಬಂದು ವೇಸ್ಟ್ ಆಗುತ್ತೆ ಬಂದು ಹೋಗೋಕ್ಕೆ. ಅವಾಗ ಏನು ಮಾಡ್ತಾರೆ, ಬೇರೆ ಕೆಲಸ ಎಲ್ಲ ಫೋಟೋಸು ವೀಡಿಯೋಸ್ ಏನು ಕೆಲಸ ಮಾಡ್ತಾರೆ ವೀಡಿಯೋ ಒಂದು 5 ನಿಮಿಷ 10 ನಿಮಿಷ ತಗೊಂಬೋದು. 8 ಅವರು ಕೆಲಸ ಮಾಡಿದ್ದು ವೀಡಿಯೋ ತಗೊಳಿದ್ರೆ ಯಾರು ತಗೊಳಕ್ಕಾಗುತ್ತೆ? ಒಬ್ಬ ವಾಟರ್ ಮ್ಯಾನು 10 ನಿಮಿಷ ಇರ್ತೈತೆ, ಏನು 8 ಅವರು ಏನು ಇಟ್ಕೊಂಡಿರೋಕ್ಕಾಗುತ್ತಾ JCP ಕೆಲಸ ಮಾಡೋದನ್ನ? ಇಲ್ಲ, ಎಲ್ಲ ಸಂಪೂರ್ಣವಾಗಿ ಕರೆಕ್ಟಾಗಿ ಆಗಿದೆ. ಎಲ್ಲ ವಿಸಿಟ್ ಮಾಡಿ ನಮ್ಮ ಪಂಚಾಯತಿ ಸ್ಟಾಫು, ಅಧ್ಯಕ್ಷರಾಗಲಿ ಮೆಂಬರ್ಸ್ ಆಗಲಿ ಎಲ್ಲ ವಿಸಿಟ್ ಮಾಡಿ ಯಾವುದೇ ಹಗರಣ ಥರ ಏನು ಆಗ್ದಿರ ನೀಟಾಗಿ ಏನು ಆಗಿದೆ ಕೆಲಸ ಅಷ್ಟಕ್ಕೆ ಮಾತ್ರ ಬಿಲ್ ಮಾಡಿದ್ರಿ. ಸತ್ಯವಾದ ನಮ್ಮ PDO ಅವರು ಹೇಳ್ತಾರೆ, PDO ಅವರು ಬಂದು ತುಂಬ ಹಗರಣ ಮಾಡಿದಂತೆ. ಸುಳ್ಳದು. ಯಾಕಂದರೆ PDO ಅವರು ಅಧ್ಯಕ್ಷ ಗಮನಕ್ಕೆ ಇಳಿದಿದ್ದು PDO ಅವ್ರು ಮಾಡೋಕ್ಕಾಗಲ್ಲ. ಹೊರಗಾಟುವಲ್ಲೇ ಹೇಳಿರೋದು ಇವರು, ಹೊರಗಾಟುವಲ್ಲಿ ಅಧ್ಯಕ್ಷ ಸಿಗ್ನೇಚರ್ ಇದ್ದೇ ಇರುತ್ತೆ. ಆಮೇಲೆ ನಮ್ಮ ಪಂಚಾಯತಿನೆಲ್ಲ ಎಜುಕೇಟೆಡ್ ಇರೋದು, ಎಲ್ಲ ತಿಳಿದಿದ್ದಾರೆ, SLC ಗಂಟೆ ಓದಿದ್ದಾರೆ, ಎಲ್ಲರಿಗೂ ಗೊತ್ತು ಏನು ಹಿಂಗಾಗಿದೆ ಅಂದ್ಬಿಟ್ಟು. ಎಕ್ಸಾಂಪಲ್ ಉಪಾಸ್ಪುರ ಆಗಲಿ ಹುಲ್ಗೆರೆ ಆಗಲಿ ಒಂದು ಬಿಲ್ ಮಾಡಿಬಿಟ್ಟು 50,000 ರೂಪಾಯಿ ಏನೋ ಮುನ್ನಡೆದಿದ್ದೀರಿ ಅಂದರೆ ಅವ್ರ ಮೆಂಬರ್ ಗೊತ್ತಾಗಲ್ವಾ? ಇವತ್ತು ಯಾರೋ ಅದ್ರ ಪ್ರಶ್ನೆ ಇಲ್ಲ, ಯಾಕಂದರೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ. ಏನೋ ಕಾರಣಾಂತರಗಳಿಂದ ಉದ್ದೇಶದಿಂದ ಏನೋ ಒಂದು ಆಪಾದನೆ ಮಾಡಿರ್ಬೋದು ನನ್ನ ಮೇಲೆ ಮಾಡಿ ಪಂಚಾಯತಿ ಮೇಲೆ ಮಾಡಿದರೆ. ಪಂಚಾಯತಿ ಅಂದರೆ ಏನಂದರೆ ಪಂಚಾಯತಿಯಲ್ಲಿ ನಾನೊಬ್ಬ ಮೊದಲ ಪ್ರಜೆ, ಏನಂದರೆ ಪಂಚಾಯತಿಗೆ ಅಧ್ಯಕ್ಷನಂದರೆ ಮೊದಲ ಪ್ರಜೆ. ನಾವು ಹೇಳಿದ ಕೆಲಸ PDO ನಾನು ಮಾಡ್ತಾರೆ. PDO ಅವ್ರದ್ದು ಸಂಪೂರ್ಣ ಏನೂ ಇಲ್ಲ. ಎಲ್ಲ ಮೆಂಬರ್ಸ್ ಹೇಳ್ತಾ ಇದ್ದೀರಿ, ಪಂಚಾಯತಿಯಲ್ಲಿ ಯಾವುದೇ ಹಗರಣ 1 ರೂಪಾಯಿ ಇನ್ನೂ ಹೋಗಿಲ್ಲ. ಒಂದು ಕಲೆಕ್ಷನ್ ಜಾಸ್ತಿ ಆಗಿದೆ. ಇವತ್ತು ದಮ್ನೂರ್ದು ಒಂದು ನಿಮ್ಮ ವಿಚಾರ ನಿಮಗೆ ನಾನು ಓದಿದೆ ಒಂದು ಬೇರೆ ಯಾವುದೇ ವಿಚಾರದಲ್ಲಿ. ದಮ್ನೂರಲ್ಲಿ ಒಂದು ಹಳ್ಳ ಮುಚ್ಚೋಕ್ಕೆ 1.5 ಲಕ್ಷ ವೇಸ್ಟ್ ಮಾಡಿದ್ದಾರೆ. ಅವಶ್ಯಕತೆ ಇದೆಯಾ ಅಂತ ಕೇಳವ್ರೆ. ನಾನು ಅದನ್ನೇ ಹೇಳ್ತೀನಿ, ದಮ್ನೂರಲ್ಲಿ ಒಂದು ಮೋರಿ ಪಕ್ಕದಲ್ಲಿ ಒಂದು ಹಳ್ಳ ಮುಚ್ಚಿರೋದಕ್ಕೆ ನಮ್ಮ ಪಂಚಾಯತಿಗೆ ಅದು ಖಾತೆ ಆಗಿದೆ. ಏನು 15ಕ್ಕೆ 45 ಅಡಿ. ನಾವು ಆ ಊರಿನ ಗ್ರಾಮ ಮೆಂಬರ್ನ ಕೇಳ್ಕೊಂಡು, ಸರ್ ಇದು ಮುಚ್ಚೂರು ಏನನ್ನ ನಮ್ಮ ಪಂಚಾಯತಿಗೆ ಸಿಗುತ್ತೆ. ಅವ್ರು ಹೇಳಿದ್ರು, ಸರ್ ಇಲ್ಲಾಂದರೆ ಬೇರೆ ಯಾರನ್ನ ಬಲಾಢ್ಯರು ಯೂಸ್ ಮಾಡ್ಕೊತಾರೆ, ಅವಾಗ ಏನು ಮಾಡೋಕ್ಕಾಗಲ್ಲ, ಅಂಗಡಿಯಲ್ಲಿ ಕಟ್ಕೊತಾರೆ. ನಾವೇನು ಮಾಡ್ತೀವಿ ಅಂದರೆ 1.5 ಲಕ್ಷ ರೂಪಾಯಿ ಆಯಿತು. ಇವತ್ತು ನಮಗೆ ಆಸ್ತಿ ಬಂದು 20 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀರಿ, 1.5 ಲಕ್ಷ ರೂಪಾಯಿ. ಅದು ಆಸ್ತಿ ಬಂದು 20 ಲಕ್ಷ ರೂಪಾಯಿ. ಇವತ್ತು ಅದನ್ನು ನಾವು ಯಾವುದೋ ಸಮುದಾಯ ಭವನ ಕೊಡ್ಬೋದು, ಇಲ್ಲ ಶ್ರೀಶಕ್ತಿ ಸಂಘಕ್ಕೆ ಕೊಡ್ಬೋದು ಯಾವುದನ್ನ, ಇಲ್ಲಾಂದರೆ ನಮ್ಮ ಪಂಚಾಯತಿ ಯಾವುದನ್ನ ಮಾಳಿಗೆ ಕಟ್ಕೊಂಡು ರೆವಿನ್ಯೂ ಬರೋಂಗೆ ಮಾಡ್ಬೋದು. ಅದು ಒಳ್ಳೆ ಕೆಲಸ ನಾವು ಮಾಡಿರೋದು. ಅದೇನಂದರೆ ಅದು ಮೀಟಿಂಗಲ್ಲಿ ಇಡೋಕ್ಕಾಗಿಲ್ಲ. ಯಾಕಂದರೆ ಅಲ್ಲಿ ಯಾರೋ ಬೇರೆಯವರೇನೋ ಮಾಡ್ತಾಯಿದ್ರು. ಯಾರೋ ನಿರ್ಗತಿ ಅಂದರೆ ಮನೆ ಇರೋರಿಗೆ ಸೈಟ್ ಬೇಕಲ್ಲಿ, ಮನೆ ಕಟ್ಕೊಳ್ಳೋಣ,
ಒಂದೇನೋ ಒಂದು ಮನೆ ಕಟ್ಬಿಟ್ಟು ಒಂದು ಅಂಗಡಿ ಥರ ಮಾಡೋಣ ಅಂತ. ಇವತ್ತು ದೊಮ್ಲೂರಲ್ಲಿ ಏನಿಲ್ಲ ಅಂದರೆ ಇವಾಗ ಲೇಔಟಲ್ಲಿ ಮಾಡ್ತಾರೆ ನೋಡಿದ್ರೆ 3,000 ರೂಪಾಯಿ ಒಂದು ಅಡಿ, 2,000 ರೂಪಾಯಿ ಅಂದರೆ ಕಣ್ಣು ಮುಚ್ಕೊಂಡು ತಗೊಂತಾರೆ ಆ ಜಾಗನ, ಯಾಕಂದರೆ ಕಮರ್ಷಿಯಲ್ ಜಾಗ. ಅದು ನಾವೇನು ಮಾಡಿದ್ರೆ ನಮ್ಮ ಪಂಚಾಯತಿಗೆ ಬೇಕು ಅಂದ್ಬಿಟ್ಟು ನಾವು ಈ ಸೊತ್ತು ಆಂದೋಲನ ದಿನವೇ ಅದನ್ನ ಬಡ್ದು ನಾವು ನಮ್ಮ ಪಂಚಾಯತಿಗೆ ಆ ಜಾಗ ನಮ್ಮ ಪಂಚಾಯತಿಗೆ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ಮೆಂಬರ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಮೆಂಬರ್ಸ್ ಓಕೆ ಅಂತ ಹೇಳಿ ಅದಾದಮೇಲೆ ನಾವು ಪಂಚಾಯತಿಗೆ ಅದನ್ನು ಖಾತೆ ಮಾಡ್ಕೊಂಡಿದ್ದೀವಿ. ನೀವು ಕಂಪ್ಲೇಂಟ್ ಕೊಟ್ರಿ, ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಹುಡುಕ್ತೀನಿ ಅಂತ ಹೇಳಿದ್ರು. ಅರ್ಜೆಂಟ್ ಉಪವಾಸ ಇದು ಸರ್, ಉಳ್ಳಿಗೆರಿಗೆ ನೀರಿಲ್ಲ ಅಂದರೆ ಏನು ಮಾಡೋದು? ಕರೆಕ್ಟ್ ನೀವು ಹೇಳಿದ್ದು ಒಪ್ಕೊಂತೀನಿ. ನೀರು ಮೋಟ್ರ್ ಪಂಪು ಮೋಟ್ರ್ ಸಿಗಕಂಡ ಜನಕ್ಕೆ ಏನು ಮಾಡೋದು? ನೀರು ಕುಡಿಯೋಕ್ಕೆ ನಾವೇನು ಮಾಡಿರೋದು? ನಾವಿರೋ ಜನಕ್ಕೆ ಸೇವೆ ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಜನರಿಗೆ ನೀರು ಅವ್ರಿಗೇನು ಕುಡಿಯೋಕ್ಕೆ ನೀರು ಕೊಡಬೇಕು, ರಸ್ತೆ ಚರಂಡಿ, ಆ ಪಂಪು ಮೋಟ್ರ್ ಸಿಗೋವರೆಗೂ ನಾವು ಏನು ಮಾಡೋದು? ನೀವು ಹೇಳ್ದಂಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅಷ್ಟೊಳಗೆ ನಾವೇನು ಮಾಡಿದ್ರೆ ಪಂಚಾಯತಿಯಲ್ಲಿ ತೀರ್ಮಾನ ತಗೊಂಡು ಕೇಬಲ್ನು ಪಂಪು ಮೋಟ್ರ್ ರೆಡಿ ಮಾಡ್ಕೊಡಿ. ಕೇಬಲ್ ಒಂದೇ ಕಳ್ತನ ಆಗಿದೆ, ಮೋಟ್ರ್ ಪಂಪು ಮೋಟ್ರ್ ಕಳ್ತನ ಆಗಿದೆ. ಕೇಬಲ್ ನಾವು ಎಜುಕೇಟೆಡ್ ಸ್ವಲ್ಪ ಓದಿದ್ವಿ, ಅವ್ರ ಥರ ನಾವು LLB ಲಾಯರ್ ಏನಲ್ಲ ಹೇಳ್ತಾ ಇರೋದು. ನಾವೇನು ಇಷ್ಟು ಓದಿದ್ರಿ, ನಮಗೂ ಗೊತ್ತಾಗುತ್ತೆ ಏನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ, ಕೆಲಸ ಆಗಿದೆಯಾ, ಜನಕ್ಕೆ ತೆರಿಗೆ ದುಡ್ಡು ಕಟ್ಟಿರೋದನ್ನ ಜನಕ್ಕೆ ತಲುಪಬೇಕು. ಸುಮ್ಮನೆ ಬಿಲ್ ಮಾಡಿಲ್ಲ, ನಾವು ಕೆಲಸ ಆಗಿದೆ, ಕೆಲಸ ಆಗಿರೋದು ಮಾಡ್ತಾ ಇದ್ದೀವಿ.